ನಮಸ್ತೆ, ನಾನು ನಿಮ್ಮ ಪೂಜಾರ್ ವಿಗೌಡ ಪಕ್ಕಾಡಿ ಬಸ್ ಅಭಿಮಾನಿ. ನನಗೆ ಒಂದು ಮಾತು, ದಿವ್ಯಾ ವಸಂತ ಅವರೇ, ಮಿಸ್ ದಿವ್ಯಾ ವಸಂತ, ಇವಾಗ ಅಳ್ತಾ ಇದ್ದೀರಲ್ಲ, ದುಃಖ ಪಡ್ತಾ ಇದ್ದೀರಲ್ಲ, ನಾನು ಒಂದು ಚಿಕ್ಕ ಮಾತಿಗೆ ಕರ್ಮ ಇಸ್ ರಿಟರ್ನ್ ಅಂತ ಹೇಳ್ಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ತುಂಬಾ ದುಃಖ ಆಗ್ತಿದೆ, ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗ್ತಿಲ್ಲ ಅಂತ. ನಮ್ಮ ಡಿ ಬಾಸ್ ಹೆಸರನ್ನ ಯಾವ ಮಟ್ಟಿಗೆ ಕಳಂಕವಾಗಿ ನೀವು ಮಾತಾಡಿದ್ದೀರಾ, ಎಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಾ, ಎಷ್ಟು ನೋವಾಗೋಗಿ ಮಾತಾಡಿದ್ದೀರಾ, ಅದು ಈ ಡಿ ಕುಟುಂಬಕ್ಕೆ ಎಷ್ಟು ನೋವಾಗಿದೆ ಅಂತ ನಿಮಗೆ ಗೊತ್ತಾ? ನೀವೇನೋ ಮೊಸಳೆ ಕಣ್ಣೀರು ಹಾಕೊಂಡು 4 ಕಣ್ಣೀರು ಹಾಕ್ಬಿಟ್ರೆ ನಿಮ್ಮ ದುಃಖ ನಾವು ಅರ್ಥ ಮಾಡ್ಕೋಬೇಕಂತೆ, ನಮ್ಗಳ ದುಃಖ ನೀವು ಅರ್ಥ ಮಾಡ್ಕೋಬೇಕಿತ್ತಲ್ವ ಅವತ್ತು, ಅಲ್ವಾ? ನೀವು ಅವತ್ತು ಯೋಚನೆ ಮಾಡಿದ್ದಿದ್ರೆ ಇವತ್ತು ಕ್ಷಮೆ ಕೇಳುವಂತ ಪರಿಸ್ಥಿತಿ ನಿಮಗೂ ಬರ್ತಾ ಇರಲಿಲ್ಲ, ಟ್ರೋಲ್ ಮಾಡೋ ಅವಶ್ಯಕತೆ ನಮ್ಮ ಹುಡುಗರಿಗೂ ಇರ್ತಿರ್ಲಿಲ್ಲ. ಅದಕ್ಕೆ ಹೇಳೋದು, ಯೋಚನೆ ಮಾಡಿ ಒಬ್ಬರ ಬಗ್ಗೆ ಮಾತಾಡಬೇಕು. ಯಾವತ್ತೇ ಆದ್ರೂ ಹಿಂದಲಾದ್ರೂ ಮುಂದಾದ್ರೂ ಅಷ್ಟೇ. ನಾನು ನಿಮ್ಗೆ ಇದನ್ನೇ ಹೇಳೋದು, ಫಸ್ಟ್ ನಮ್ಮ ಏನಿದೆ ಆ ನೆಲ, ನಾವು ನಿಂತಿರೋ ಜಾಗ ಸರಿಯಾಗಿದ್ಯಾ ಅದನ್ನ ನೋಡ್ಕೋಬೇಕು, ಆಮೇಲೆ ಮತ್ತೊಬ್ಬರ ಜಾಗ ಅವ್ರ ಬಗ್ಗೆ ಮಾತಾಡಕ್ ಹೋಗ್ಬೇಕು, ಸರಿನಾ? ಆಮೇಲೆ ಇನ್ನೊಂದು ಮೀಡಿಯಾ, ಬಾ ಏನ್ರಿ ನಿಮ್ದು, ದರ್ಶನ್ ಅವರು ಪತ್ನಿ ನೋಡಕ್ಕೆ ನಗ್ನಗ್ತಾ ಹೋಗ್ತಿದ್ದಾರೆ, ಅಳ್ಕೊಂಡು ಹೋಗಕ್ಕಾಗತ್ತಾ? ಹೆಂಡತಿ ಸರ ಬಂದಿರೋದು, ಅಲ್ಲಿ ಹೆಂಡತಿನ ಖುಷಿ ಖುಷಿಯಿಂದಾನೇ ನೋಡೋದು. ಮತ್ತು ಇನ್ನೊಂದು, ನಮ್ಮ ವಿಜಯಲಕ್ಷ್ಮಿ ಅವರು 5ನೇ ಬಾರಿ ಹೋದ್ರು ತನ್ನ ಪತಿಯನ್ನು ನೋಡಕ್ಕೆ. 5 ಅಲ್ಲ 50 ಸಲ ಹೋದ್ರು ಅವ್ರ ಹೆಂಡತಿ, ಅವ್ರ ಗಂಡ, ಅವ್ರ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇದೆ, ಗಂಡನ ನೋಡಕ್ಕೆ ಹೆಂಡತಿ ಅಷ್ಟೇ ಹೋಗಕ್ಕಾಗೋದು. ನಿಮ್ಮ ಹೆಂಡತಿ ಹೋಗಕ್ಕಾಗುತ್ತಾ ನೋಡಕ್ಕೆ? ನೀವು ಕಳಿಸ್ಕೊಡ್ತೀರಾ? ಯಾಕ್ರಿ ನಮ್ಮ ಹತ್ರ ಈ ಥರ ಎಲ್ಲ ಮಾತುಗಳು ಕೇಳ್ತೀರಾ? ನಿಮ್ಗಂತೂ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಲ್ರಿ.